ರೇಣುಕಾಸ್ವಾಮಿ ಹತ್ಯೆಯಾಗಿ 10 ದಿನ ಕಳೆದರೂ ಕೂಡ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. 10 ದಿನಗಳಿಂದ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೂ ಕೂಡ ಹತ್ಯೆಗೀಡಾದಂತಹ ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಿಲ್ಲ. ಅಶ್ಲೀಲ ಕಾಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಕೂಡ ಪ್ರಮುಖ ಸಾಕ್ಷಿ. ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಕ್ಷಮಾಪಣಾ ವಿಡಿಯೋನ ಕೂಡ ಈ ಗ್ಯಾಂಗ್ ಮಾಡಿಸಿತ್ತು, ಡಿ ಗ್ಯಾಂಗ್ ಮಾಡಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಕಾರ್ ಸೇರಿ ಹಲವು ಕಡೆ ಹುಡುಕಿದ್ರೂ ಕೂಡ ಮೊಬೈಲ್ ಇದುವರೆಗೂ ಪತ್ತೆಯಾಗಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಘಟನೆ ನಡೆದು ಹಲವು ದಿನಗಳಾಯ್ತು, ಆದ್ರೆ ಇದುವರೆಗೂ ಕೂಡ ಹತ್ಯೆಗೀಡಾದಂತಹ ರೇಣುಕಾಸ್ವಾಮಿಯ ಮೊಬೈಲ್ ಪತ್ತೆಯಾಗಿಲ್ಲ. ಆರೋಪಿಗಳ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಎಸೆದ್ರು, ಎಲ್ಲಿ ನಾಶ ಪಡಿಸಿದ್ರು, ಈ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗ್ತಾ ಇಲ್ವಾ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ಏನು ಕೇಶವ್, ಕಾರ್ತಿಕ್, ನಿಖಿಲ್, ರಘು ಈ 4 ಜನ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳು ಮೃತದೇಹವನ್ನ ಡಿಸ್ಪೋಸ್ ಮಾಡಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಈಗ ತನಿಖೆಯಲ್ಲಿ ಬಯಲಾಗಿರೋದು. ಎಲ್ಲೊಂದ್ ಕಡೆ ಕಂಪ್ಲೀಟ್ ಆಗಿ ಆತನ ಒಂದು ಮೃತದೇಹನ ಡಿಸ್ಪೋಸ್ ಮಾಡಲಿಕ್ಕೆ ಹೊಣೆ ಹೊತ್ತಂತಹ ಈ 4 ಜನ ಆರೋಪಿಗಳು ಏನು ಕಾಲುವೆಯಲ್ಲಿ ಆತನ ಮೃತದೇಹವನ್ನ ಎಸಿಲಿಕ್ಕೆ ಮುಂದಾಗಿದ್ರು. ಆದ್ರೆ ಕಾಲುವೆಯಲ್ಲಿ ಆ ಮೃತದೇಹವನ್ನ ಎಸಿಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಕಾಲುವೆಯ ಪಕ್ಕದಲ್ಲಿ ಮೃತದೇಹವನ್ನ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಈ 4 ಜನ ಆರೋಪಿಗಳು ಆ ಮೊಬೈಲ್ ಅನ್ನು ಕೂಡ ಡಿಸ್ಪೋಸ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನದ ಮೇಲೆ ಈಗಾಗಲೇ ಸಾಕಷ್ಟು ತೀವ್ರ ವಿಚಾರಣೆಯನ್ನ ಆರೋಪಿಗಳನ್ನ ಮಾಡಿರುವಂತಹದ್ದು. ಈ 4 ಜನ ಆರೋಪಿಗಳೇನಿದ್ದಾರೆ ಈಗಾಗಲೇ ಕಾಲುವೆಗೆ ಮೊಬೈಲ್ ಅನ್ನ ಎಸೆದಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಹೇಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಜರ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಒಂದು ಪ್ರದೇಶವನ್ನ ಸರ್ಚ್ ಮಾಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಕುರುಹು ಆ ಒಂದು ಮೊಬೈಲ್ದು ಕಂಡು ಬಂದಿಲ್ಲ. ಜೊತೆಗೆ ಲಾಸ್ಟ್ ನೆಟ್ವರ್ಕ್ ಎಲ್ಲಿಂದ ಸಿಕ್ಕಿತ್ತು ಅಥವಾ ಲಾಸ್ಟ್ ಸ್ವಿಚ್ ಆಫ್ ಆಗಿದ್ದು ಯಾವ ಲೊಕೇಶನ್ ಇಂದ ಅಂತ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಸರ್ಚಿಂಗ್ ಅನ್ನ ಮಾಡಿದ್ರು. ಆದ್ರೆ ಯಾವಾಗ ಏನು ರೇಣುಕಾಸ್ವಾಮಿಯವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ರು, ಈ ವೇಳೆಯಲ್ಲೇ ಆತನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಅವರ ಬಳಿ ಇಟ್ಕೊಂಡಿದ್ರು ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿದೆ. ಈ ಒಂದು ಮೃತದೇಹವನ್ನ ಡಿಸ್ಪೋಸ್ ಮಾಡುವಂತಹ ಸಂದರ್ಭದಲ್ಲಿ ಈ ಮೊಬೈಲ್ ಅನ್ನು ಕೂಡ ಬಿಸಾಕ್ಬಿಡಿ ಅನ್ನುವಂತಹ ಒಂದು ಹೇಳಿಕೆಯನ್ನ ವಿನಯ್ ಮತ್ತೆ ಟೀಮ್ ನೀಡಿತ್ತು ಅನ್ನುವಂತಹ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈಗ ಏನು ಈ 4 ಜನ ಆರೋಪಿಗಳು ಆ ಮೊಬೈಲ್ ಅನ್ನ ಪಡ್ಕೊಂಡು ಅದನ್ನ ಬೇರೆಡೆ ಬಿಸಾಡಿಯುವಂತಹ ಸಂದರ್ಭ ಅಥವಾ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಆ ಮೊಬೈಲ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆ ಮೊಬೈಲ್ನಲ್ಲೇ ಈ ಸಂಬಂಧಪಟ್ಟಂತ ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಕ್ಷಮಾಪಣೆ ಮಾಡಿರುವಂತಹ ಒಂದು ವಿಡಿಯೋವನ್ನ ಕೂಡ ಮಾಡಿದ್ರು. ಆ ವಿಡಿಯೋವನ್ನ ಅದೇ ಮೊಬೈಲ್ ನಲ್ಲಿ ಇಟ್ಟಿದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಸದ್ಯಕ್ಕೆ ಆರೋಪಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಮೊಬೈಲ್ ಸಿಕ್ಕಿದ್ರೆ ಮತ್ತಷ್ಟು ಸಾಕ್ಷಿಗಳು ಲಭ್ಯ ಆಗಿರುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ತೀವ್ರ ಹುಡುಕಾಟ ಮೊಬೈಲ್ಗೆ ನಡೆದಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.